அவனை தூக்குறேன். ஒரு வீட்டுல தொழில் பண்றாங்க. அது எந்த வீடுன்னு தெரியுமா? தொழிலா? அப்பா நேத்து நைட்ல இருந்து மிஸ்ஸிங். ஓரளவுக்கு அவனுக்கு தைரியம் இருக்கு பாபே. அத்த என்ன கேட்டா எனக்கு என்ன சார் தெரியும்? அவன் பேரே ஆத்தா குமார் சார். ஆத்தான்னு சொல்லாம அவனால பேசவே முடியாது. ஷோ கன்ஃபார்ம். நைட்டு 10 மணிக்கு பாண்டியனோட தலை உங்க கையில இருக்கும். இந்த ஆள் வந்து வீட்டுல செத்து கிடக்கிறது மட்டும் பாபிக்கு தெரிஞ்சிச்சு. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ಕೀರ್ತಿ ಸುರೇಶ್ ಅವರ ರಿವಾಲ್ವರಿ ರೀತಾ ಮೂವಿ ಬಗ್ಗೆ. 2025ರಲ್ಲಿ ಬಿಡುಗಡೆ ಆಗಿರುವಂತಹ ತಮಿಳು ಭಾಷೆಯ ಅಪರಾಧ ಹಾಸ್ಯ ಚಲನಚಿತ್ರವಾಗಿದ್ದು, ಇದನ್ನು JK ಚಂದ್ರು ಅವರು ಬರೆದು ನಿರ್ದೇಶಿಸಿದ್ದಾರೆ. ಇದನ್ನು ಕ್ಯಾಶಾಪ್ ಸ್ಟುಡಿಯೋಸ್ ಮತ್ತು ದಿ ರೂಟ್ ಅಡಿಯಲ್ಲಿ ಸುಧನ್ ಸುಂದರಂ ಮತ್ತು ಜಗದೀಶ್ ಪಳನಿಸ್ವಾಮಿ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಕೀರ್ತಿ ಸುರೇಶ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮತ್ತೆ ರಾಧಿಕಾ ಶರತ್ ಕುಮಾರ್, ಸುನೀಲ್, ರೆಡಿನ್ ಕಿಂಗ್ಸ್ಲೆ, ಮೈಮ್ ಗೋಪಿ, ಸನ್ ರಾಯನ್, ಸೂಪರ್ ಸುಬ್ಬರಾಯನ್ ಮತ್ತು ಇತರರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರಕ್ಕೆ ಸೀನ್ ರೊನಾಲ್ಡ್ ಸಂಗೀತವನ್ನು ನಿರ್ಮಿಸಿದ್ದಾರೆ. ಪ್ರವೀಣ್ KL ಸಂಕಲನ ವಹಿಸಿದ್ದಾರೆ ಮತ್ತು ದಿನೇಶ್ B ಕೃಷ್ಣನ್ ಫೋಟೋಗ್ರಫಿಯನ್ನು ನಿರ್ವಹಿಸಿದ್ದಾರೆ. ರಿವಾಲ್ವರಿ ರೀತಾ ಮೂವಿಯನ್ನು 28 ನವೆಂಬರ್ 2025ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಒಂದು ಚಲನಚಿತ್ರದ ಕಾಸ್ಟಿಂಗ್ ಬಗ್ಗೆ ನಾವು ನೋಡುವುದಾದರೆ, ರೀತಾ ಪಾತ್ರದಲ್ಲಿ ಕೀರ್ತಿ ಸುರೇಶ್ ಅವರು ಕಾಣಿಸಿಕೊಂಡಿದ್ದಾರೆ. ಮತ್ತೆ ಚೆಲ್ಲಮ್ಮ ಪಾತ್ರದಲ್ಲಿ ರಾಧಿಕಾ ಶರತ್ ಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ ಮತ್ತು ಡ್ರಾಕುಲಾ ಬಾಬಿ ಪಾತ್ರದಲ್ಲಿ ಸುನೀಲ್ ಅವರು ಕಾಣಿಸಿಕೊಂಡಿದ್ದಾರೆ. ಮತ್ತೆ ಚಿರತೆಯಾಗಿ ರೆಡಿನ್ ಕಿಂಗ್ಸ್ಲೆ ಅವರು ಕಾಣಿಸಿಕೊಂಡಿದ್ದಾರೆ. ಮತ್ತೆ ಡ್ರಾಕುಲಾ ಪಾಂಡ್ಯನ್ ಆಗಿ ಸೂಪರ್ ಸುಬ್ಬರಾಯನ್ ಅವರು ಕಾಣಿಸಿಕೊಂಡಿದ್ದಾರೆ. ರೆಡ್ಡಿ ಪಾತ್ರದಲ್ಲಿ ಅಜಯ್ ಘೋಷ್ ಅವರು ಕಾಣಿಸಿಕೊಂಡಿದ್ದಾರೆ. ಮತ್ತೆ ಜಾನ್ ವಿಜಯ್ ಅವರು ಇನ್ಸ್ಪೆಕ್ಟರ್ ಆಗಿ ಈ ಒಂದು ಚಲನಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮತ್ತು ಸುರೇಶ್ ಚಕ್ರವರ್ತಿ, ಅಗಸ್ಟಿನ್, ರಾಮಚಂದ್ರನ್, ಅಕ್ಷತಾ ಅಜಿತ್, ಕುಹಾಸಿನಿ, ಗಾಯತ್ರಿ ಶಾನ್, ಇನ್ನೂ ಅನೇಕ ನಟರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಚಲನಚಿತ್ರದ ಚಿತ್ರೀಕರಣದ ಬಗ್ಗೆ ನಾವು ನೋಡುವುದಾದರೆ, ಫೋಟೋಗ್ರಫಿಯನ್ನು ಮಾರ್ಚ್ನಿಂದ ಏಪ್ರಿಲ್ 2023ರಲ್ಲಿ ಆರಂಭವಾಯಿತು. ಈ ಒಂದು ಚಲನಚಿತ್ರದ ಚಿತ್ರೀಕರಣವನ್ನು 1 ಮೇ 2024ರಂದು ಮುಕ್ತಾಯಗೊಂಡಿತು. ಈ ಒಂದು ಚಲನಚಿತ್ರದ ರೈಟ್ಸ್ಗಳ ಬಗ್ಗೆ ನೋಡುವುದಾದರೆ, ಜನವರಿ 16, 2023ರಂದು ನೆಟ್ಫ್ಲಿಕ್ಸ್ 16 ಇತರ ಚಲನಚಿತ್ರಗಳ ಪಟ್ಟಿಯೊಂದಿಗೆ ರಿವಾಲ್ವರಿ ರೀತಾ ಮೂವಿಯ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಪಡೆದುಕೊಂಡಿದೆ ಎಂದು ವರದಿಯಾಗಿದೆ. ಈ ಒಂದು ಚಲನಚಿತ್ರದ ಬಿಡುಗಡೆ ಬಗ್ಗೆ ನೋಡುವುದಾದರೆ